ನಾವು ಇವತ್ತು ಹೋಯ್ತಾ ಇರೋದು ನಮ್ಮ G900ನ ಸರ್ವಿಸ್ ಮಾಡಿಸೋದಕ್ಕೆ ಅಂತ. ಸೊ ಯಾರ್ಯಾರು G9 ತೊಗೋಬೇಕು ಅಂತಿದ್ದೀರಾ, ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಏನು ಅಂತ ತಿಳ್ಕೊಬೇಕು ಅಂದರೆ ಇವತ್ತು ನನ್ನ ವೀಡಿಯೋನ ಪೂರ್ತಿ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಏನೇನು ಮಾಡಿಸ್ದೆ ಎಷ್ಟೆಷ್ಟು ಖರ್ಚಾಯಿತು ಅಷ್ಟು ಓಕೆನಾ. ಯಾರಿಗಾದ್ರೂ ತೊಗೊಳೋ ಪ್ಲ್ಯಾನಿಂಗ್ ಇದ್ದರೆ G900ನ ಹೋಗಿ ಒಂದ್ಸಲಿ ಯೂಟ್ಯೂಬಲ್ಲಿ ನನ್ನ ವೀಡಿಯೋನ ನೋಡಿ. ಎಸ್, ಮೋಟಾರ್ ಸೋಲ್ ಕೊನೆಗೂ ಸಿಕ್ತು. ಶ್ರೇಯಸ್ ಅವ್ರು ಇಲ್ವಾ? ಶ್ರೇಯಸ್ ಅವರು ಹಾಂ ಹೇಳಿ. ನೀವೇನಾ ಅಟೆಂಡ್ ಮಾಡಿದ್ದು ಕಾಲ್ನ? ಓಕೆ, ಹೇಳಿದೆ ಇದು ಆಯಿಲ್ ಸರ್ವಿಸ್ಸು ಮತ್ತು ಕೂಲೆಂಟೆಲ್ಲ ಚೆಕ್ ಮಾಡಿ. ಮೇನ್ ಆಯಿಲ್ ಸರ್ವಿಸ್ ಒಂದೇ. ಮತ್ತು ABS ಲೈಟ್ ಆನ್ ಆಗ್ತಾಯಿದೆ, ರನ್ನಿಂಗೆಲ್ಲೂ ಗಾಡಿ ಬಿಡಬೇಕಾಯ್ತದೆ. ಏನು ಪ್ರಾಬ್ಲಮ್ ಇರುತ್ತೆ ಅದು ಚೆಕ್ ಮಾಡೋಕ್ಕಾಗಲ್ವಾ? ಈ ಪ್ಲೇಟ್ ಬರ್ತದೆ ನೋಡಿ, ಡಿಸ್ಪ್ಲೇಟ್ ಮೇಲೆ ABS ಸೆನ್ಸರ್ ಹಾಂ ಹಾಂ ಅದನ್ನ ಚೆಕ್ ಮಾಡಬೇಕಾಯ್ತದೆ. ಹಾಂ 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 ಸೆನ್ಸರ್ ಏನು ಪ್ರಾಬ್ಲಮ್ ಇರಲ್ವಾ ಅದು? ಸೆನ್ಸರ್ ಎಲ್ಲ ಏನಾಗಿಲ್ಲ, ಬರೀ ABS ಪ್ಲೇಟ್. ಹಾಂ ಹಾಂ ಬಿಸಿ ಐತೆ, ಊಟಕ್ಕಾಗಲ್ಲ. ಬರ್ತದೆ ನೋಡಿ, ಸೆಂಟ್ರಲ್ ಐತಲ್ಲ ಇದೆ. ಹಾಂ ಹಾಂ ಅದು ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸರ್ವಿಸ್ ಮಾಡೋದಕ್ಕೆ ಹೇಳಿ. ಹಾಂ, ಕ್ರ್ಯಾಂಕ್ ಕಂಪನಿದು ಆಯಿಲ್ ಫಿಲ್ಟರ್ ಹಾಕಿಸ್ತೆ, ಮತ್ತು ಆಯಿಲ್ ಬಂದ್ಬಿಟ್ಟು ಪೊಕೆಲೋ ಕಂಪನಿದು 10W40 ಹಾಕಿಸ್ತೆ, ಮತ್ತು ಬ್ರೇಕ್ ಪ್ಯಾಡ್ ಬಂದು DP ಬ್ರೇಕ್ ಪ್ಯಾಡ್ ಹಾಕ್ಸಿದ್ದೀನಿ. ಓಕೆ, ನನ್ನ ಗಾಡಿದು ಫೈನಲಿ ಸರ್ವಿಸ್ ಆಯಿತು. ಕಾಸ್ಟ್ ಎಷ್ಟೆಷ್ಟಾಗಿದೆ ಏನು ಅಂತ ಎಲ್ಲನೂ ಹೇಳ್ತೀನಿ. ಸರ್ವಿಸ್ ಕಾಸ್ಟು ಮೊಟೋಲು ಇಂಜಿನ್ ಫ್ಲೆಶ್ಶು 250 ml ಹಾಕಿದರೆ ಅದು 575 ರೂಪಾಯಿ. ಮತ್ತು ಪೊಕೆಲೋ 10W40 3.8 ಲೀಟರ್, ಅದು ಪರ್ ಲೀಟರು 1950. ಮತ್ತು ಕ್ರ್ಯಾಂಕ್ ಒನ್ CPO ಅಂದರೆ ಆಯಿಲ್ ಫಿಲ್ಟರ್. ಮತ್ತು ಸರ್ವಿಸ್ ಕಾಸ್ಟು, ಸರ್ವಿಸ್ ಜನರಲ್ ಸರ್ವಿಸ್ ಲೇಬರ್ ಕಾಸ್ಟ್ ಅದೊಂದು 1500. DP ಬ್ರೇಕ್ ಪ್ಯಾಡ್ಸ್, ಫ್ರಂಟ್ ಬ್ರೇಕ್ ಪ್ಯಾಡ್ ಹಾಕಿಸ್ತೆ, ಅದ್ರೊಂದು 6400. ಟೋಟಲ್ಲು 16,000 ರೂಪಾಯಿ ಬಿಲ್ ಆಯಿತು. ಇಷ್ಟಾಗಿದೆ ನನ್ನ G9ದು. ಫ್ರಂಟ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೀನಿ, ಮತ್ತು ಕೂಲೆಂಟ್ ಎಲ್ಲ ಇತ್ತು ಓಕೆ. ಮತ್ತು ಚೈನ್ ಲೂಬು ಮತ್ತು ಇಂಜಿನ್ ಆಯಿಲ್ ಫಿಲ್ಟ್ರು ಇಷ್ಟೊಂದು ಚೇಂಜ್ ಮಾಡಿಸಿದ್ದೀನಿ, ಬೇರೆ ಇನ್ನೇನು ಮಾಡಿಲ್ಲ. ಚೈನ್ ಸ್ಪ್ರೇಕರ್ ಚೆನ್ನಾಗಿತ್ತು, ರಿಯರು ಬ್ರೇಕ್ ಪ್ಯಾಡ್ ಕೂಡ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ನನ್ನ G900ದು ಸರ್ವಿಸ್ ಕಾಸ್ಟ್. ಓಕೆ, ಥ್ಯಾಂಕ್ ಯು.